ಎಲ್ಲರಿಗೂ ಕೋಆಪರೇಟ್ ಮಾಡಿ ತುಂಬಾ ಚೆನ್ನಾಗಿ ಅವ್ರಿಗೆ ಸಹಕರಿಸಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಒಂದ್ಸರಿ ನೀವೇ ಕ್ಲಾಪ್ ಮಾಡ್ಕೊಂಡು. ಮತ್ತೆ ಪ್ರದೀಪ್ ಅಂತ ಡ್ರೈವರು ಮತ್ತೆ ಅವ್ರ ಅಸಿಸ್ಟೆಂಟು ಎಲ್ಲ ಕಡೆಯಿಂದನೂ ಬಸ್ಸು ಒಂದು ಕ್ಲೀನ್ಲಿನೆಸ್ ಆಗಲಿ ಒಂದು ಫೆಸಿಲಿಟಿ ಆಗಲಿ ಎಲ್ಲಾನು ಚೆನ್ನಾಗಿತ್ತು. ಸೊ ಇಟ್ ಇಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಟು ದಿ ಬಸ್ ಸರ್ವಿಸ್ ಪೀಪಲ್ ಆಲ್ಸೋ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಲ್ಲಿ 2-3ನೇ ಸತಿ ಹೋಗ್ತಾ ಇರೋದು. ಯಾವಾಗಲೂ ಅನ್ಕೊಂತೀನಿ ಇವೆರಡು ಚೆನ್ನಾಗಿತ್ತು, ಮುಂದೆ ಹೇಗಿರುತ್ತೆ ಅಂತ. 3ನೇದು ಚೆನ್ನಾಗಾಯ್ತು, ಇದೇ ತರ 4ನೇದು 5ನೇದು 6ನೇದು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಇಷ್ಟು ಒಳ್ಳೆ ಅವ್ರು ಇರ್ಬೇಕಾದ್ರೆ ಗ್ಯಾರಂಟಿ ಚೆನ್ನಾಗಿರುತ್ತೆ. ನಾನು ಸುಮಾರು ಕಡೆ ಟ್ರಾವೆಲ್ ಮಾಡ್ಬಿಟ್ಟಿದ್ದೀನಿ, ಬಟ್ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಅವ್ರ ಸರ್ವಿಸ್ ಆಗಲಿ, ಅವ್ರ ಅಡ್ಜಸ್ಟ್ಮೆಂಟ್ ಆಗಲಿ, ಅವ್ರ ನೇಚರ್ ಆಗಲಿ, ಪ್ರತಿಯೊಬ್ಬರು ನಿಜ ಹೇಳ್ಬೇಕಾದ್ರೆ ನಾನು ಉಮಾಪತಿ ಅಂತಿದ್ದಾರೆ ಓನರು. ಅವ್ರ ಫಾದರ್ನ ಮೀಟ್ ಮಾಡಿದ್ದೀನಿ. ಅಲ್ಲಿಂದ ಕೆಳಗ್ವರೆಗೂ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಆ ಏಜ್ನಲ್ಲಿ 70+ ಇದ್ದಾರೆ. ಒಂದು ದಿವಸ ನಾವು ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ ಬೆಳಿಗ್ಗೆ ಟೀ ಕಾಫಿ ಹಿಡ್ಕೊಂಡ್ಬಂದು ನಾ ಹೇಳಿದೆ, ದಯವಿಟ್ಟು ಈ ಥರ ಮಾಡಬೇಡಿ, ಇದಕ್ಕೆ ಮೇಲೆ ನೀವು ಕೊಡಬೇಡಿ, ನಾವೇ ಬರ್ತೀವಿ, ಎಲ್ಲಿ ಹೇಳ್ತೀರಾ ಅಲ್ಲಿ ಅಂತ. ಸೊ ಆ ಥರ ಅಲ್ಲಿಂದ ನನಗೆ ಪರಂಪರೆ ಬಂದಿರೋದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅವ್ರು ಸೆಟ್ ಮಾಡಿರೋ ಪರಂಪರೆನೇ ಎಲ್ಲರಿಗೂ ಬರೋದು. ಅವ್ರು ದೊಡ್ಡವರು ಅಷ್ಟು ಇರ್ಬೇಕಾದ್ರೆ ಬಾಕಿಯವರು ಹಂಗೆ ಫಾಲೋ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಏನ್ ಹೇಳ್ತೀರಾ ಸುಧಾಕರ್? ಹೌದು, ತುಂಬಾನೇ ಒಳ್ಳೆಯವರು. ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈಗ ಬೋರ್ಡಿಂಗ್ ಪಾಸ್ ಕಳಿಸಿದ್ರು, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ, ಅವರು ಪಾಪ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಕಂಪ್ಲೀಟ್ ಸ್ಟಾಫ್ ಹೆಸರಿಲ್ಲದೆ ಹೇಳ್ತಾ ಇದ್ದೀವಿ, ಅವ್ರ ಕಂಪ್ಲೀಟ್ ಸ್ಟಾಫ್ಗೆ ಒಂದು ಜೋರಾದ ಚಪ್ಪಾಳೆ ಅಂಡ್ ಥ್ಯಾಂಕ್ ಯು. ಸೊ ಇನ್ಯಾರಾದ್ರೂ ನೀವೇನಾದ್ರೂ ಹೇಳ್ಬೇಕಾದ್ರೆ ಹೇಳ್ಬೋದು. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಇದು ಕಡಿಮೆ ನಾನು ಒಂದ್ಸಲ ಪ್ರಯತ್ನ ಮಾಡಿದೆ. ಇಲ್ಲಿ ಬಂದು ನೋಡಿದಾಗ ಯಾರು ಮಾಡ್ಕೊಳ್ತಾರೋ ಈ ಸ್ಟೇಟ್ನಲ್ಲಿ ಇಟ್ಕೊಂಡಿದ್ದೆ. ಒಳ್ಳೆ ರೂಲ್ಸ್ ಮಾಡ್ಕೊಳ್ತಾರೆ, ಅಡಿಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಈ ಟ್ರಾವೆಲ್ಸು ತುಂಬ ಚೆನ್ನಾಗಿ ನಮಗೆ ಸರ್ವಿಸ್ ಮಾಡ್ತಿದ್ದಾರೆ. ಈ ಸಂಸ್ಥೆಗೆ ಮುಂದೆ ಇನ್ನೊಂದು ಪ್ರಯಾಣ ಮಾಡೋದಕ್ಕೆ ನಾವು ಟ್ರಾವೆಲ್ಸ್ ಅಂತ ಅದಕ್ಕೆ ಈ ಥರ ಟ್ರಾವೆಲ್ಸ್ ಮಾಡ್ಕೊಂಡು, ಯಾಕಂದ್ರೆ ನಾವು ಪ್ರೈವೇಟ್ ಆಗಿ ನಾವು ರಿಲೇಷನ್ ನಾವು ಪ್ರೈವೇಟ್ ಆಗಿ ಹೋಗ್ತಾ ಇದ್ದೀವಿ. ಈ ಥರ ಟ್ರಾವೆಲ್ಸ್ ಅಂತ ಬಂದರೆ ಇದೇ ಫಸ್ಟು. ನಮ್ಮ ತಂದೆ ತಾಯಿ ಯಾರು ಯಾರು ನಂಬಲ್ಲ. ಎಷ್ಟು ಪರ್ಸೆಂಟ್ ಹೇಗೆ ಖರ್ಚು ಮಾಡೋದು ಅನ್ನೋದು ಅವ್ರಿಗೆ ಡೌಟ್. ಎಷ್ಟು ಪರ್ಸೆಂಟ್ ತುಂಬ ಚೆನ್ನಾಗಿ ಕೇರ್ಫುಲ್ ಆಗಿ ಏನು ತೊಂದರೆ ಆಗದೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಎಲ್ಲದನ್ನು ನಮಸ್ತೆ, ಮಲ್ಲಿಕಾರ್ಜುನ ಟ್ರಾವೆಲ್ಸ್ಗೆ ತುಂಬ ಚೆನ್ನಾಗಿದೆ. ಫಸ್ಟ್ ಇನ್ನು ಏರ್ಪೋರ್ಟಲ್ಲೇ ಮ್ಯಾನೇಜರ್ ನೋಡಿ ಭಯ ಆಯಿತು ನನಗೆ, ಏನು ಮಾಡ್ತಾರೆ ಹಂಗೂ ಅನ್ನಿಸ್ತು. ನಿಜವಾಗ್ಲೂ ಸಿಗಲ್ಲ, ಯಾಕೆಂದರೆ ಇಷ್ಟು ಟೂರ್ಗಳು ಹೋಗಿದ್ದೀವಿ, ಯಾರು ಮ್ಯಾನೇಜರ್ಗಳು ಹಿಂಗೆ ಸ್ಲಿಮ್ ಆಗಿರ್ತಿದ್ರು, ಈ ಥರ ಇರ್ತಾರೆ. ಇವ್ರು ಏನು ನಮಗೆ ಕೆಲಸಗಳು ಕೊಟ್ಬಿಡ್ತಾರೋ ಅಂತ ಡೌಟ್ ಆಯಿತು. ಆಮೇಲೆ ನೋಡಿದ್ರೆ ಒಂದೊಂದು ಸ್ಟೆಪ್ಪಲ್ಲೂ ಇವಿನ ತನಕ ಸೂಪರ್ ಆಗಿ ಮಾಡಿದ್ದಾರೆ. ನಮಗೆ ತವ್ರ ಮನೆಗೆ ಹೋದಂಗೆ ಇತ್ತಪ್ಪ, ನಿಜ ಹೇಳಬೇಕು ಅಂದರೆ. ತವ್ರ ಮನೆಯಲ್ಲಿ ನಮಗೆ ಬಿಸಿ 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 ಊಟ ತಿಂಡಿ ಕೊಡ್ತಾರಲ್ಲ, ಹಂಗಿತ್ತು. ತುಂಬ ಚೆನ್ನಾಗಿತ್ತು. ಇನ್ಕ್ಲೂಡಿಂಗ್ ವಿಘ್ನೇಶ್ ಅಂತ ಒಬ್ರು ಇದ್ರು, ಅವ್ರು ಯಾವಾಗಲೂ ನಗ್ತಾನೇ ಇದ್ರು. ಅವರು ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಹೋಲ್ ಗ್ರೂಪು. ಆಮೇಲೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸು ನಮ್ಮ ವಿಶ್ವನಾಥನ್ ಅವ್ರಿಗೆ. ಅವ್ರ ಮುಖಾಂತರ ನಾವು ಬಂದಿರೋದು. ಅವರು 2-3 ಸಲ ಟ್ರಿಪ್ ಹೋಗಿದ್ರಂತೆ, ಆದರೂ ಸ್ವಲ್ಪ ಡೌಟ್ ಇತ್ತು, ಫುಲ್ ಕ್ಲಿಯರ್ ಆಗೋಯ್ತು. ಸೂಪರ್ ಸೂಪರ್ ಸೂಪ್. ಈಗ ನನ್ನ ಮಗಳು ಅಳಿಯ ರೆಡಿ ಆಗಿಬಿಟ್ಟಿದ್ದಾರೆ, ನನ್ನ ಫ್ರೆಂಡ್ಸ್ 4-6 ಜನ ರೆಡಿ ಆಗಿಬಿಟ್ಟಿದ್ದಾರೆ. ಸೇಮ್ ಟ್ರಾವೆಲ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಇವರು ಮುಂಚೆ ಹೋಗೋಕ್ಕಾಗಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಅದನ್ನು ಕೋಆಪ್ರೇಟ್ ಮಾಡಿ ಅವರು ಫ್ರೆಂಡಲ್ಲೇ ಫಿಸಿಕಲಿ ಚಾಲೆಂಜಸ್ ಕರ್ಕೊಂಡೋಗಿ ಕರ್ಕೊಂಡ್ಬರೋದು
ಅಂತ ವಿಜ್ಞಾನ ಅವರು ನಮಗೆ ಭಾರಿ ಸಹಕಾರ ಕೊಟ್ಟು ನಮ್ಮ ಹಿಂದೆನೆ ಬಂದು ಯಾವ ಥರ ಯಾವ ಏರಿಯಲ್ಲಿ ಮಿಸ್ ಆಗಿದ್ದಾರೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಅವನ್ನೆಲ್ಲ ಕರ್ಕೊಂಡ್ಬಂದು ಒಳ್ಳೆ ನಮಗೆ ಮಾಡಿಕೊಟ್ಟು ವಿಘ್ನೇಶ್ ತುಂಬಾ ಕಷ್ಟ ಪಟ್ಟಿದ್ದಾರೆ. ವಿಘ್ನೇಶ್ ಅವರು ಅಡುಗೆ ಮಾಡೋರು, ಅವರು ಕಣ್ಣಾಗಿ ಮಕ್ಕಳ ತರ ಕಾಪಾಡಿ ಎಲ್ಲಾರನ್ನೂ ಒಂದ್ ಕಡೆ ಸೇರ್ಸೋದು ತುಂಬಾ ಕಷ್ಟ ಇದೆ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಕ್ಕಳು ನೋಡ್ಕೊಳಲ್ಲ, ಆ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೇಳಿ. ನನ್ನ ಹೆಸರು ನಾಗಣ್ಣ ಅಂತ. ನಾನು ಮಗಳು ಮಾಡಿ 3 ಜನ ಬಂದಿದ್ದೀವಿ. ಪ್ರಜಾವಾಣಿ